ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಪ್ಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ನಮಸ್ಕಾರ. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಐತಿಹಾಸಿಕ ನಿರ್ಧಾರ ಎನ್ ಶಂಕರಪ್ಪ. ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಕಲಂ 61ರಲ್ಲಿ ಮಾದಿಗ ಎಂದು ನಮೂದಿಸಿ ನರಸಪ್ಪ ದಂಡಾರ. ಪರಿಶಿಷ್ಟ ಜಾತಿಗಳ ಗಣತಿ ಕೊರಮಕೊರಚ ಎಂದು ಬರೆಯಿಸಲು ಹುಲಿಗೆಪ್ಪ ಮಾಣಿಕ್ ಮನವಿ. ಮೇ 4ರಂದು ಶ್ರೀ ಮಹರ್ಷಿ ಭಗೀರಥ ಜಯಂತಿ ಭಾವಚಿತ್ರದ ಮೆರವಣಿಗೆ ಚಂದ್ರಶೇಖರ್ ಮಾಡ್ಗಿರಿ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ. ಮತ್ತು ನಿರ್ಮಿತಿ ಕೇಂದ್ರದಲ್ಲಿ ಮತ್ತೆ ಲಕ್ಷ ವಂಚನೆ, 2 ಕಿರಿಯ ಅಭಿಯಂತರರ ವಿರುದ್ಧ ವಂಚನೆ ಪ್ರಕರಣ ದಾಖಲು. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರ ಜಾತಿ ಗಣತಿಗೆ ಮುಂದಾಗಿರುವುದು ಐತಿಹಾಸಿಕ ನಿರ್ಧಾರವಾಗಿದೆ ಎಂದು ಹಿಂದುಳಿದ ವರ್ಗದ ಆಯೋಗದ ಮಾಜಿ ಅಧ್ಯಕ್ಷ ಎನ್ ಶಂಕರಪ್ಪ ಹೇಳಿದರು. ಕೇಂದ್ರ ಸರ್ಕಾರ ಜಾತಿ ಗಣತಿಗೆ ಮುಂದಾಗಿರುವುದು ಐತಿಹಾಸಿಕ ನಿರ್ಧಾರವಾಗಿದೆ ಎಂದು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಎನ್ ಶಂಕರಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸ್ವಾತಂತ್ರ್ಯ ಇತಿಹಾಸದಲ್ಲಿಯೇ ಐತಿಹಾಸಿಕವಾಗಿರುವ ನಿರ್ಧಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡಿದ್ದಾರೆ. 1871 ಮತ್ತು 1831ರಲ್ಲಿ ಜಾತಿ ಗಣತಿ ನಡೆದಿದ್ದು ಬಿಟ್ಟರೆ ಮೊದಲ ಬಾರಿಗೆ ಜಾತಿ ಗಣತಿ ನಡೆಸಲು ತೀರ್ಮಾನಿಸಲಾಗಿದೆ. ಜನಗಣತಿಯೊಂದಿಗೆ ಜಾತಿ ಗಣತಿಯು ನಡೆಯಲಿದ್ದು ಹಿಂದುಳಿದ ವರ್ಗಗಳಿಗೆ ಸಹಕಾರಿಯಾಗಲಿದೆ ಎಂದರು. ಈ ಹಿಂದೆ ಕಾಂಗ್ರೆಸ್ ಜಾತಿ ಗಣತಿಗೆ ವಿರೋಧ ವ್ಯಕ್ತಪಡಿಸುತ್ತಲೇ ಬಂದಿತ್ತು. ಸ್ವಾತಂತ್ರ್ಯ ನಂತರದಿಂದಲೂ ಅಧಿಕಾರ ನಡೆಸಿರುವ ಕಾಂಗ್ರೆಸ್ ಜಾತಿ ಗಣತಿ ನಡೆಸಲೇ ಇಲ್ಲ. 2011ರಲ್ಲಿ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಜಾತಿ ಗಣತಿಗೆ ನಿರ್ಧರಿಸಿದ್ದರೂ ನಡೆಸಲೇ ಇಲ್ಲ. ಈಗ ಕಾಂಗ್ರೆಸ್ ರಾಜಕೀಯ ಸ್ವಾರ್ಥಕ್ಕಾಗಿ ನಾವು ಒತ್ತಾಯಿಸಿದ್ದೇವೆ ಎಂದು ಹೇಳಿಕೊಳ್ಳುತ್ತಲೇ ಇದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಡೆಸಿರುವ ಸಾಮಾಜಿಕ ಮತ್ತು ಆರ್ಥಿಕ ಗಣತಿ ಈ ಹಿಂದೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಬಿಜೆಪಿ ಸರ್ಕಾರ ಅಧಿಕಾರ ಕಳೆದುಕೊಂಡ ನಂತರವೂ ಆಯೋಗದ ಅಧ್ಯಕ್ಷನಾಗಿ 6 ತಿಂಗಳು ಅಧಿಕಾರದಲ್ಲಿ ಇದ್ದಾಗಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮೀಕ್ಷೆಗೆ ಅನುದಾನ ನೀಡಲೇ ಇಲ್ಲ. ಜಾತಿ ಗಣತಿ ಮಾಡಲು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗಕ್ಕೆ ಅಧಿಕಾರವೇ ಇಲ್ಲ. ಕಾಂತರಾಜ್ ನೇತೃತ್ವದಲ್ಲಿ ನಡೆದ ಸಾಮಾಜಿಕ ಮತ್ತು ಆರ್ಥಿಕ ಗಣತಿ ಎಂದು ಹೇಳಿದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡ ಗಣತಿ ಮಾಡಲಾಗಿದೆ. ಶಾಶ್ವತ ಆಯೋಗದ ಅಧ್ಯಕ್ಷರಾಗಿರುವ ಜಯಪ್ರಕಾಶ್ ಹೆಗಡೆಯವರು ಕಾಂತರಾಜ್ ವರದಿಯನ್ನು ಮುಂದುವರಿಸಿದ್ದಾರೆ ಹೊರತು ಸಮೀಕ್ಷೆ ನಡೆಸಿಲ್ಲ. ಅವೈಜ್ಞಾನಿಕವಾಗಿರುವ ವರದಿಯನ್ನು ಜಾರಿಗೊಳಿಸುವುದಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇಳುತ್ತಿದೆ ಎಂದರು. ಕೇಂದ್ರ ಸರ್ಕಾರ ಜಾತಿ ಗಣತಿಗೆ 341 ಕೋಟಿ ರೂಪಾಯಿ ಹಣವನ್ನು ಕಾಯ್ದಿರಿಸಿರುವುದು ಸಾಲುವುದಿಲ್ಲ, ಇನ್ನಷ್ಟು ಅನುದಾನ ನೀಡಬೇಕೆಂದರು. ಹಿಂದೆ ಸ್ವಾತಂತ್ರ್ಯ ಪೂರ್ವದೊಳಗ 1871ರಲ್ಲಿ ನಡೆದಿತ್ತು. ನಂತರ 1931ರಲ್ಲಿ ಈ ಒಂದು ಜನಗಣತಿ ಮತ್ತು ಜಾತಿ ಗಣತಿ ನಡೆದಿದೆ. ಅವತ್ತರಿಂದ ಇವತ್ತುವರೆಗೆ ಯಾವ ಸರ್ಕಾರನೂ ಮಾಡಲಿಲ್ಲ. ಕಾಂಗ್ರೆಸ್ ಅಷ್ಟು ವರ್ಷ ಆಳಿದರನ್ನು ಅವಾಗ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ವಿರೋಧ ಪಕ್ಷದವರು ಎಲ್ಲರೂ ಆಗ್ರಹ ಮಾಡಿದ್ರು, ಜಾತಿ ಗಣತಿ ಆಗಬೇಕು ಅಂತ ಹೇಳಿದ್ರೆ ಅದನ್ನು ವಿರೋಧ ಮಾಡಿದರೆ ಆಗಿನ ಕಾಂಗ್ರೆಸ್ ಪ್ರಧಾನಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ
ಗಣತಿ ಆಗಬೇಕು ಅಂತ ಕೂಗ್ತಾ ಇದ್ರು. ಅದು ಅವರ ಸ್ವಾರ್ಥ ಇರಬಹುದು. ಸ್ವಾರ್ಥದಿಂದ ಜಾತಿ ಗಣತಿ ಆಗಬೇಕು ಅಂತಕ್ಕಂಥದ್ದು ಇವತ್ತು ಅವರಿಗೆ ಆ ಕಲ್ಪನೆ ಬಂದಿದೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಮೊದಲನೇ ಬಾರಿಗೆ 21ರಲ್ಲಿ ಮಾಡಬೇಕಾಗಿತ್ತು. 2021ರಲ್ಲಿ ಕೋವಿಡ್ ಪರಿಣಾಮವಾಗಿ ಮಾಡಕ್ಕೆ ಆಗಲಿಲ್ಲ. ಅದನ್ನು ಅನಿಶ್ಚಿತವಾಗಿ ಮುಂದೂಡಲಾಗಿದೆ. ಈ ಒಂದು ಜನಗಣತಿ ಮತ್ತು ಜಾತಿ ಗಣತಿಯನ್ನು ಯಾರು ಮಾಡಲಿಲ್ಲ. ಆದರೆ ಇದರ ಬಗ್ಗೆ ಕರ್ನಾಟಕ ರಾಜ್ಯದೊಳಗೆ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಹಿಂದುಳಿದ ವರ್ಗದ ಆಯೋಗದಿಂದ ಹೇಳಿ ಘೋಷಣೆ ಮಾಡಿದ್ದಾರೆ. ಎಲ್ಲ ಜಾತಿ ಗಣತಿ ಹಿಂಗದ, ಇಷ್ಟು ಈ ಕಮ್ಯುನಿಟಿ ಇಷ್ಟದ, ಈ ಕಮ್ಯುನಿಟಿ ಇಷ್ಟದ ಅಂತ ಒಂದು ಲೆಕ್ಕಪತ್ರವನ್ನು ಸರ್ಕಾರ ಗಂಡು ಮುಂದೆ ಇಟ್ಟಿದೆ. ಇದು ಗೊಂದಲದ ಗೂಡಾಗಿದೆ ಮತ್ತು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು. ನಿಮಗೊಂದು ನೆನಪಿರಲಿ, ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷ ನಾನು ಆಗಿದ್ದೆ. ಅದು ನಾನು ತಯಾರು ಮಾಡಿರ್ತಕ್ಕಂಥ ಫಾರ್ಮೆಟ್. ಅವಾಗ ಮಾಡಿದ ಕೂಡಲೇ ನಾನೆಲ್ಲ ರೆಡಿ ಮಾಡಿದರೆ ನಮ್ಮ ಸರ್ಕಾರ ಹೋಯಿತು, ದುಡ್ಡು ಕೊಡಲಿಲ್ಲ. ಕೊನೆ ಊಟ ಸಿದ್ದರಾಮಯ್ಯ ಸರ್ಕಾರ ಮತ್ತು 6 ತಿಂಗಳವರೆಗೂ ನಾನು ಇದ್ದೆ ಅಧ್ಯಕ್ಷನಾಗಿ. ಆದರೆ ಅವರು ಸ್ಯಾಂಕ್ಷನ್ ಮಾಡಲಿಲ್ಲ, ಹಣ ಸ್ಯಾಂಕ್ಷನ್ ಮಾಡಲಿಲ್ಲ. ಈ ಒಂದು ಸರ್ವೆ ಮಾಡಲಿಲ್ಲ. ಹಿಂದುಳಿದ ವರ್ಗ ಆಯೋಗಕ್ಕೂ ಜನಗಣತಿ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ನೋ ಪವರ್ಸ್ ಎಟ್ ಆಲ್. ಆಕ್ಟ್ ನಗನೇ ಇಲ್ಲ. ಕಾನೂನು ಪ್ರಕಾರ ಜನಗಣತಿ ಮಾಡ್ತಕ್ಕಂಥದ್ದು ಅಧಿಕಾರ ಇಲ್ಲ. ಒಂದು ಇದೆ, ಹಿಂದುಳಿದ ವರ್ಗದ ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿಂದುಳಿದ ಬಗ್ಗೆ ಸರ್ವೆ ಮಾಡುವುದು. ಅದು ಮಾಡಲಿಕ್ಕೆ ನಾವೆಲ್ಲ ರೆಡಿ ಮಾಡಿದ್ದೀವಿ. ಅದು ಬಿಡುವುದು ಸಕಲ್ಪಕ್ಕಾಗಿ ನಮ್ಮ ಸರ್ಕಾರ ಹೋಯಿತು. ನಾನು ಹಾಗೆ ಒಂದು 6 ತಿಂಗಳು ಮುಂದುವರೆದೆ ಮತ್ತು ಆಮೇಲೆ ತೆಗೆದುಕೊಳ್ತೀವಿ ಕಾಂಗ್ರೆಸ್ ಸರ್ಕಾರ ಬಂದು ಕೂಡ. ನಿಜವಾಗಿ ಹೇಳಿದ್ರೆ ಆಯೋಗದ ಅಧ್ಯಕ್ಷರನ್ನು ತೆಗೆದಕ್ಕೆ ಬರೋದಿಲ್ಲ. ಆದರೆ ಇವರು ಒಂದು ಕ್ಲಾಸ್ ಮಾಡಿಕೊಂಡು ತೆಗೆದಿದ್ದಾರೆ. ಇಟ್ ಈಸ್ ಎ ಪರ್ಮನೆಂಟ್ ಕಮಿಷನ್ ಆಲ್ ಓವರ್ ಇಂಡಿಯಾ, ಎನಿ ಸ್ಟೇಟ್ ನೋಡ್ಬೋದು. ಅದು ಒಂದು ಶಾಶ್ವತವಾಗಿರ್ತಕ್ಕಂಥ ಆಯೋಗ. ಅದನ್ನು ಡಿಸ್ಕಸ್ ಮಾಡಿದ್ರು ಬಿಡಿ, ಅದು ಏನೇ ಆಗಲಿ. ನಾವು ಮೇಲೆ ಇವರು ಕಾಂತರಾಜ್ ಅವರು ಬಂದರು. ಕಾಂತರಾಜ್ ಅವರು ಸಮೀಕ್ಷೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ವರದಿ, ಟೆಂಪರರಿ ವರದಿಯನ್ನು ತಯಾರು ಮಾಡಿದ್ರು. ಆಮೇಲೆ ಇವು ಯಾರು ಹೇಳಿ ಜಯಪ್ರಕಾಶ್ ಹೆಗಡೆ ನಮ್ಮವರೇ ಅಧ್ಯಕ್ಷರು ಮಾಡಿದ್ರು. ರೊಕ್ಕನು ಆತ ನಾನೇನು ಮುಚ್ಚಿ ನನಗೆ ಇಲ್ಲ. ಭಾರತೀಯ ಜನತಾ ಪಾರ್ಟಿಯಿಂದಲೇ ಅಧ್ಯಕ್ಷ ಮಾಡಿದ್ರು. ಆ ಮಾಡಿದ ಮೇಲೆ ಕೆಲವೇ ದಿನಗಳಲ್ಲಿ ಸರ್ಕಾರ ಹೋಯಿತು. ಆತ ಕಾಂಗ್ರೆಸ್ ಕಡೆ ವಾಲಿದ. ಕಾಂಗ್ರೆಸ್ ಏನು ಹೇಳ್ತಾರ ಅದರಂತೆ ಕೇಳಕ್ಕೆ ಪ್ರಾರಂಭ ಮಾಡಿದ. ತಾನು ಸ್ವತಃ ಯಾವ ಸರ್ವೆನೂ ಮಾಡಲಿಲ್ಲ. ಜಯಪ್ರಕಾಶ್ ಹೆಗಡೆ ಅವರ ಅಧ್ಯಕ್ಷತೆ ಒಳಗೆ ಸರ್ವೆ ನಡೆಯಿಲ್ಲ. ಇದು ಕರಾಖಂಡಿತವಾಗಿ ನಾನು ಹೇಳ್ತೀನಿ. ಯಾವ ಕಾಂತರಾಜು ಒಂದು ಸ್ವಲ್ಪ ತಯಾರು ಮಾಡಿದ್ದ, ಆತ ಒಳ್ಳೆಯಾಗಿ ಏನು ಈ ಸಮೀಕ್ಷೆ ಮಾಡಿದ. ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಅಂತ ಪವರ್ಸ್ ಏನವಾಗುತ್ತೆ ಆಕ್ಟ್ ಒಳಗ ಓನ್ಲಿ ಟು ಆಡ್ ಆರ್ ರಿಮೂವ್ ದ ಕ್ಯಾಸ್ಟ್. ಯಾರನ್ನು ಸೇರಿಸಬಹುದು ಹಿಂದುಳಿದ ವರ್ಗದೊಳಗ, ಯಾರನ್ನು ತೆಗೆಬಹುದು. ಕೆಲವರು ಬರಬೇಡ ಹಾಕ್ಬಾರಲ್ವ. ಈಗ ನಾನು ವಕೀಲ ಆಗಿದ್ದೀನಿ, ಆಮೇಲೆ ಎಜುಕೇಟೆಡ್ ಆಗಿದ್ದೀನಿ. ಇಂಥವ್ರು ನಾನು ಐ ಶುಡ್ ನಾಟ್ ಕ್ಲೇಮ್ ಬ್ಯಾಕ್ವರ್ಡ್ ವರ್ಗ ನಾನು ಕ್ಲೇಮ್ ಮಾಡಲಿಕ್ಕೆ ಹೋಗಬೇಕು. ಇಂಥವರನ್ನು ತೆಗೆಯಬಹುದು ಅಂತ ಕಾನೂನು ಒಳಗೆ ಇದೆ. ಅದು ಬಿಟ್ಟರೆ ಬೇರೆ ಯಾವ ಸಮಾಜವನ್ನು ಇದು ಮಾಡಬೇಕು ಅಂತ ಇಲ್ಲ. ಬ್ಯಾಕ್ವರ್ಡ್ ಕಮಿಷನ್ ಒಳಗ SC ST ಮೊದಲು ಒಳಗಿದ್ದಾರೆ. ಇದೆ ಎಕ್ಸೆಪ್ಟ್ SC ST ಅಂತಾನೆ. ಆದರೆ SC ST ಇವರು ಅಂಕೆ ಸಂಖ್ಯೆಗಳು ಕೊಡ್ತಾ ಇದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮಾಡಿದ್ದಾರೆ ಅಂತ ಹೇಳಿ. ಹೀಗಾಗಿ ಅದೊಂದು ದೊಡ್ಡ ಅವೈಜ್ಞಾನಿಕ, ಯಾವುದೇ ರಾಜಕೀಯ ದುರುದ್ದೇಶಕ್ಕೋಸ್ಕರ ಮಾಡಿರ್ತಕ್ಕಂಥ ಅದು ಆಫೀಸ್ ಒಳಗೆ ಕೂತ್ಕೊಂಡು ಲೆಕ್ಕಪತ್ರವನ್ನು ಮಾಡಿ ಸಮಾಜಕ್ಕೆ ವಿತರಿಸಿರ್ತಕ್ಕಂಥ ಇದು ಒಂದು. ಭಾರತೀಯ ಜನತಾ ಪಾರ್ಟಿ ಇಡೀ ಸಮಾಜದ ಹಿತದೃಷ್ಟಿ ಒಳಗೆ ಇಟ್ಟುಕೊಂಡು ಇತ್ತೀಚೆಗೆ
ನರೇಂದ್ರ ಮೋದಿ ಅವರು ಯಾವ ವರ್ಗಕ್ಕೂ ತೊಂದರೆ ಆಗಲಾರ್ದಂತ ಹಿಂದುಳಿದ ವರ್ಗದವರಿಗೆ SC STಗೆ ಯಾರಿಗೂ ತೊಂದರೆ ಆಗತಕ್ಕಂಥ ಯಾರು ಅತ್ಯಂತ ಎಕನಾಮಿಕಲ್. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ, KM ಪಾಟೀಲ್, ಹನುಮೇಶ್, ಮಲ್ಲಿಕಾರ್ಜುನ ಹಳ್ಳೂರು, JP ರೆಡ್ಡಿ, ರಾಮಚಂದ್ರ ಕಡಗೋಳು ಇತರರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಮೇ 5ರಿಂದ ಪ್ರಾರಂಭವಾಗುವ ಜಾತಿ ಗಣತಿಯಲ್ಲಿ ಮಾದಿಗ ಸಮುದಾಯದ ಜನರು ಬೇರೆ ಬೇರೆ ಹೆಸರುಗಳನ್ನು ನಮೂದಿಸದೆ ಮಾದಿಗ ಎಂದು ಕಲಂ 61ರಲ್ಲಿ ನಮೂದಿಸಬೇಕು ಎಂದು ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ನರಸಪ್ಪ ದಂಡಾರ ಮನವಿ ಮಾಡಿದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಿಗೆ ಮೇ 5ರಿಂದ ಪ್ರಾರಂಭವಾಗುವ ಜಾತಿ ಗಣತಿಯಲ್ಲಿ ಮಾದಿಗ ಸಮುದಾಯ ಜನರು ಬೇರೆ ಬೇರೆ ಹೆಸರುಗಳನ್ನು ನಮೂದಿಸದೆ ಮಾದಿಗ ಎಂದು ಕಲಂ 61ರಲ್ಲಿ ನಮೂದಿಸಬೇಕೆಂದು ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಂದಕೃಷ್ಣ ಮಾದಿಗ ನೇತೃತ್ವದಲ್ಲಿ ಕಳೆದ 30 ವರ್ಷಗಳಿಂದ ನಡೆಸಿದ ಹೋರಾಟ ಫಲವಾಗಿ ಒಳ ಮೀಸಲು ಜಾತಿ ಸಮೀಕ್ಷೆಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮೇರೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗದಿಂದ ಜಾತಿ ಸಮೀಕ್ಷೆ ಮೇ 5ರಿಂದ 17ರವರೆಗೆ ನಡೆಯಲಿದೆ. ಸಮಾಜ ಬಾಂಧವರು ಆದಿ ದ್ರಾವಿಡ, ಆದಿ ಕರ್ನಾಟಕ, ಹರಿಜನ, SC ಎಂದೆಲ್ಲ ಬರೆಸದೆ ಮಾದಿಗ ಎಂದು ನಮೂದಿಸಬೇಕು. ಮನೆ ಮನೆಗೆ ಬರುವ ಗಣತಿದಾರರಿಗೆ ಸಮಾಜದ ವಿದ್ಯಾರ್ಥಿಗಳು, ವಿದ್ಯಾವಂತರು ಸರಿಯಾದ ಮಾಹಿತಿ ದಾಖಲಿಸಲು ಸಹಕರಿಸಬೇಕೆಂದು ಮನವಿ ಮಾಡಿದರು. ಈಗಾಗಲೇ ಸಮಿತಿಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ. ಗಣತಿ ನಡೆಯುವವರೆಗೆ ಗ್ರಾಮದಲ್ಲಿಯೇ ಇದ್ದು ಮಾಹಿತಿ ನೀಡಬೇಕೆಂದು ಮನವಿ ಮಾಡಿದರು. ತಾಲೂಕು ಅಧ್ಯಕ್ಷ ದುಳ್ಳಯ್ಯ ಗುಂಜಳ್ಳಿ ಮಾತನಾಡಿ, ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರು ಮಾದಿಗ ಎಂದು ನಮೂದಿಸಬಾರದು. ಮಾದಿಗ ಸಮಾಜದವರು ಮಾದಿಗ ಎಂದು ನಮೂದಿಸಲು ಜನರಿಗೆ ತಿಳುವಳಿಕೆ ನೀಡಲಾಗುತ್ತದೆ ಎಂದರು. ಸಮಾಜ ಜಿಲ್ಲಾ ಸಮಿತಿ ವತಿಯಿಂದ ಇಂದು ಶ್ರೀ ಮಂದಕೃಷ್ಣ ಮಾದಿಗಣ್ಣವರ ಸುಮಾರು 1 ವರ್ಷಗಳ ಹೋರಾಟದ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿ ಹೋರಾಟದ ಮುಖಾಂತರ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನು ಸಂವಿಧಾನದಲ್ಲಿ ಅಂಗೀಕರಿಸಿ ಜಾರಿಗೊಳಿಸಿದ 2 ರಾಜ್ಯಗಳು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಪಕ್ಕದ ರಾಜ್ಯಗಳು. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಆಡಳಿತ ಪಕ್ಷ ಒಳ ಮೀಸಲಾತಿಯನ್ನು 2 ತಿಂಗಳ ಒಳಗೆ ಜಾರಿಗೊಳಿಸುತ್ತೇವೆ ಎಂದು ಭರವಸೆ ನೀಡಿತ್ತು. ಆದರೆ ಗೌರವಾನ್ವಿತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಪರಿಶಿಷ್ಟ ಜಾತಿಯ 101 ಜಾತಿಗಳಲ್ಲಿ ರಾಜ್ಯದಲ್ಲಿ ಕೂಡ ಜಾತಿ ಸಮೀಕ್ಷೆ ಮತ್ತು ಆರ್ಥಿಕ, ಉದ್ಯೋಗ, ಶಿಕ್ಷಣ, ರಾಜಕೀಯ ವಲಯದಲ್ಲಿ ಸಮೀಕ್ಷೆ ನಡೆಸಬೇಕೆಂದು ಆದೇಶ ಹೊರಡಿಸಿದ್ದಾರೆ. ಈ ಆದೇಶದ ಹಿನ್ನೆಲೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, SC, ಹರಿಜನ, ಕ್ರೈಸ್ತರು ಈ ಕಾರ್ಯಗಳನ್ನು ತಿರಸ್ಕರಿಸಿ ಮೇ 5ರಿಂದ 17ರವರೆಗೂ ಮನೆ ಮನೆಗೆ ಜಾತಿ ಸಮೀಕ್ಷೆ ಕಾರ್ಯಕ್ರಮ ರಾಜ್ಯ ಸರ್ಕಾರ ಕೈಗೊಂಡಿದೆ. ಇವತ್ತು ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಕೂಡ ರಾಜ್ಯಾದ್ಯಂತ ಈ ಒಂದು ಸಮೀಕ್ಷೆ ಕಾರ್ಯಕ್ರಮ ಎಲ್ಲ ನನ್ನ ಸಮುದಾಯದ ಬಂಧುಗಳು ಪ್ರತ್ಯೇಕವಾಗಿ ಮಾದಿಗತೆ ಬರೆಸಬೇಕಂತ ಹೇಳಿ ನಾವು ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರಾಗಿ ನಾನು ನನ್ನ ಸಮುದಾಯದಲ್ಲಿ ಕಳೆಕಳೆದ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಸುದೀರ್ಘ 30 ವರ್ಷಗಳ ಹೋರಾಟದ ಪ್ರತಿಫಲ ಈಗ ಅಂತಿಮ ಘಟ್ಟದಲ್ಲಿ ಇದ್ದೀವಿ ನಾವು. HN ನಾಗಮೋಹನ್ ದಾಸ್ ಅವರು ಸ್ಪಷ್ಟವಾಗಿ ಹೇಳಿದರೆ, ದತ್ತಾಂಶ ಸ್ವೀಕರಣೆ ಮಾಡಿ ಕೂಡಲೇ ಎಲ್ಲ ಸಮುದಾಯಕ್ಕೆ ನ್ಯಾಯ ಸಿಗುವಾಗಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ 101 ಜಾತಿಗಳಿಗೆ ಸಾಮಾಜಿಕ ನ್ಯಾಯ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗದಂತೆ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ 101 ಜಾತಿಗಳಿಗೆ ಸಮೀಕ್ಷೆ ಕಾರ್ಯಕ್ರಮ ಮೇ 5ರಂದು ಎಲ್ಲ ಜಿಲ್ಲೆಗಳಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಪ್ರತಿ ಮನೆ ಮನೆಗೆ ಬಂದಂತಹ ಅಧಿಕಾರಿಗಳ ಮಧ್ಯದಲ್ಲಿ ನಮ್ಮ ಮೂಲ ಜಾತಿ ಮಾದಿಗ, ಉಪಜಾತಿ ಮಾದಿಗ, SC ಮಾದಿಗ, ಯಾಕಂದ್ರೆ SC ಪಟ್ಟಿಯಲ್ಲಿ 101 ಜಾತಿ ಬರುವುದರಿಂದ ಪ್ರತ್ಯೇಕವಾಗಿ ನನ್ನ ಸಮುದಾಯದಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತು 30 ವರ್ಷಗಳ ಹೋರಾಟ ಪ್ರತಿಫಲ ಕೆಲವೇ ತಿಂಗಳಲ್ಲಿ 2 ತಿಂಗಳ ಅಥವಾ 3 ತಿಂಗಳ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಮ್ಮ SC ವರ್ಗೀಕರಣ ಸರ್ಕಾರ ಮಾಡ್ತದೆ ಅನ್ನೋ ಒಂದು ಭರವಸೆ ಕೂಡ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತ್ರ ಹೇಳಿದ್ದಾರೆ. ಹಾಗಾಗಿ ಇವತ್ತು ಸಮೀಕ್ಷೆ ಕಾರ್ಯಕ್ರಮದಲ್ಲಿ ಕೂಡ ಮನೆ
ನಿಮಗೆ ಕೊಡುವಂತ ಅಧಿಕಾರಿಗಳ ಮುಂದೆ ಮಾಲಿಗಳಿದ್ದರೆ ಮಾಲಿಗೆ ಬಸ್ಕೊಳ್ಳಿ ಮತ್ತು ಒಲೆಯ ಇದ್ದರೆ ಒಲೆಯ ಬಸ್ಕೊಳ್ಳಿ, ಒಟ್ಟು ಲಂಬಾಣಿಗಳಿದ್ದರೆ ಲಂಬಾಣಿಗಳನ್ನು ಕೇಳಿ ಇಡೀ ಒಂದು ಕೈಪಿಡಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಸಮುದಾಯ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾಗಿ ಮಾಲಿಗಳನ್ನು ಬರೆಸಿ ದಯವಿಟ್ಟು ಸಾಮಾಜಿಕ ನ್ಯಾಯ ಮಾಡಲಿಕ್ಕೆ ತಾವೆಲ್ಲರೂ ಮುಂದಾಗಬೇಕಂತ ಹೇಳಿ ಒಂದು ಪತ್ರಿಕಾಗೋಷ್ಠಿ ಮೂಲಕ ರಾಯಚೂರು ಜಿಲ್ಲೆಯಲ್ಲಿ ಇಡೀ ರಾಜ್ಯಕ್ಕೆ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ, ರಾಜ್ಯಕ್ಕೆ ಸಂದೇಶವನ್ನು ನೀಡ್ತಾ ಇದ್ದೀವಿ. ನನ್ನ ಸಮುದಾಯದ ಬಂಧುಗಳೇ, ಇವತ್ತು ರಾಜಕೀಯ ಪಕ್ಷಗಳು ಎಲ್ಲ ಪಕ್ಷಗಳು ಆಯಾ ಹಂತದಲ್ಲಿ ಕೆಲಸ ಮಾಡಿದ್ದಾರೆ. ಕಳೆದ ಬಿಜೆಪಿ ಸರ್ಕಾರ ಕೂಡ ಅವರದಂತಹ ಬಸವರಾಜ ಬೊಮ್ಮಾಯಿ ಅಧ್ಯಕ್ಷತೆಯಲ್ಲಿ ಕೂಡ ಕೆಲಸ ಆಗಿದೆ ಮತ್ತು ಕೇಂದ್ರ ಮಂತ್ರಿಗಳು ಕೇಂದ್ರದ ನರೇಂದ್ರ ಮೋದಿ ಅವರ ಭಾರತ ಸರ್ಕಾರದ ಯಾವ ರೀತಿ ನಾವು ಸುಪ್ರೀಂ ಕೋರ್ಟ್ ಆದೇಶ ಕೊಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಕೂಡ ಆದಷ್ಟು ಬೇಗನೆ ಒಳ ಮೀಸಲಾತಿ ಜಾರಿ ಮಾಡಿ, ಯಾಕಂದ್ರೆ ಪಕ್ಕದ ರಾಜ್ಯಗಳಲ್ಲಿ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಈಗಾಗಲೇ ಬಿಲ್ ಪಾಸ್ ಆಗಿದೆ. ಬಿಲ್ ಪಾಸ್ ಮಾಡಿ ಇವತ್ತು ನಮಗೆ ನ್ಯಾಯಯುತವಾದ ಉದ್ಯೋಗ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು ಮತ್ತು ಎಲ್ಲ ರಂಗಗಳಲ್ಲಿ ಕೂಡ ನಮ್ಮ ಸಮುದಾಯಕ್ಕೆ ಒಂದು ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರೆ ಮತ್ತು ಡಿ ಕೆ ಶಿವಕುಮಾರ್ ಅವರೇ, ಸಮಾಜ ಕಲ್ಯಾಣ ಮಂತ್ರಿಗಳಾದಂತಹ ಎಸ್ ಸಿ ಮಾಧವನವರೇ ಮತ್ತು ಆಹಾರ ಸಚಿವರಾದ ಈ ಸಂದರ್ಭದಲ್ಲಿ ರಂಜಿತ್ ದಂಡೋರ, ಸುರೇಶ್ ದುಗ್ನೂರು, ಜಿಲ್ಲಾಧ್ಯಕ್ಷ ಮಾನಪ್ಪ ಮೇಸ್ತ್ರಿ, ಗೋವಿಂದ್ ಇಟೇಕರ್, ಜಕ್ರಪ್ಪ ಹಂಚಿನಾಳ, ನರಸಿಂಹಲು ಗಾಜರಾಳ, ಅನಿಲ್ ಕುಮಾರ್, ಸಲ್ಮಾನ್ ಮರ್ಚಟ್ಹಾಳ್, ರಾಜಪ್ಪ, ದಾವೀದ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Sri Raghavendra Tuppa, Sri Raghavendra Ghee, Sri Raghavendra Tuppa, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್.
ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್ ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮೇ 5ರಿಂದ ನಡೆಯಲಿರುವ ಪರಿಶಿಷ್ಟ ಜಾತಿಗಳ ಜನಗಣತಿಯಲ್ಲಿ ಕೊರಮ ಮತ್ತು ಕೊರಚ ಸಮುದಾಯದ ಜನರು ಬೇರೆ ಉಪಜಾತಿಗಳನ್ನು ನಮೂದಿಸದೆ ಕೊರಮ ಕೊರಚವೆಂದು ಬರೆಸಬೇಕೆಂದು ಜಿಲ್ಲಾ ಕೊರಮ ಕೊರಚ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಹುಲಿಯಪ್ಪ ಮಾಣಿಕ್ಯ ಹೇಳಿದರು. ಮೇ 5ರಿಂದ ನಡೆಯಲಿರುವ ಪರಿಶಿಷ್ಟ ಜಾತಿಗಳ ಜನಗಣತಿಯಲ್ಲಿ ಕೊರಮ ಮತ್ತು ಕೊರಚ ಸಮುದಾಯ ಜನರು ಬೇರೆ ಉಪಜಾತಿಗಳನ್ನು ನಮೂದಿಸದೆ ಕೊರಮ ಕೊರಚವೆಂದು ಬರೆಸಬೇಕೆಂದು ಜಿಲ್ಲಾ ಕೊರಮ ಕೊರಚ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಹುಲಿಯಪ್ಪ ಮಾಣಿಕೆ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೊರವ ಕೊರಚ ಸಮಾಜಗಳನ್ನು ಭಜಂತ್ರಿ, ಏಕರಲು ಎಂದೆಲ್ಲ ಕರೆಯುತ್ತಾರೆ. ಗಣತಿದಾರರಿಗೆ ಸಮಾಜದವರು ಕೊರವ ಕೊರಚ ಕೊರವ ಎಂದು ನಮೂದಿಸಬೇಕು. ಜಾತಿ ಕಲಂನಲ್ಲಿ ಸರಿಯಾದ ಜಾತಿಯನ್ನು ಬರೆಯಿಸಬೇಕೆಂದು ಮನವಿ ಮಾಡಿದರು. ಹಿಂದುಳಿದ ವರ್ಗ ಶಾಶ್ವತ ಆಯೋಗ ನೀಡಿರುವ ಜಾತಿವಾರು ಗಣತಿಯ ಅವೈಜ್ಞಾನಿಕವಾಗಿದೆ ಎಂದರು. 2011 ಜನಗಣತಿಯಲ್ಲಿ ಕೊರಮ ಸಮಾಜದ ಜನಸಂಖ್ಯೆ 2,05,168 ಇದೆ ಎಂದು ನಮೂದಿಸಲಾಗಿದೆ. ಕೊರವ ಸಮಾಜದವರು 56,000 ಎಂದು ನಮೂದಿಸಲಾಗಿದೆ. ಆದರೆ ಹಿಂದುಳಿದ ವರ್ಗ ಆಯೋಗದಲ್ಲಿ 1,54,002 ಸಮುದಾಯ ಸೇರಿ ಜನಸಂಖ್ಯೆ ಇದೆ ಎಂದು ಉಲ್ಲೇಖಿಸಿರುವುದು ತಪ್ಪು ಮಾಹಿತಿಯಾಗಿದೆ. ರಾಜ್ಯ ಸರ್ಕಾರ ತಪ್ಪು ಸಂಖ್ಯೆಯನ್ನು ಸರಿಪಡಿಸಬೇಕೆಂದರು. 1990 ದಶಕದಲ್ಲಿ ಪಂಜಾಬ್, ಹರಿಯಾಣ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಕರ್ನಾಟಕ ರಾಜ್ಯಗಳಲ್ಲಿ ಒಳ ಮೀಸಲಿದೆ ಪರ ಮತ್ತು ವಿರೋಧ ಹೋರಾಟಗಳು ತೀವ್ರಗೊಂಡಿದ್ದವು. ತದನಂತರ 2005ರಲ್ಲಿ ಆಂಧ್ರ ಪ್ರದೇಶ, ಪಂಜಾಬ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ 2022ರಲ್ಲಿ ಒಳ ಮೀಸಲಾತಿ ಜಾರಿಗೆ ವ್ಯತಿರಿಕ್ತವಾದ ಕೆಲವೊಂದು ತೀರ್ಪುಗಳು ಬಂದವು. ನಂತರ ಸುಪ್ರೀಂ ಕೋರ್ಟ್ ಸಂವಿಧಾನ ಸಪ್ತಪೀಠವು ದಿನಾಂಕ 1/8/2024ರಂದು ಪರಿಶಿಷ್ಟ ಜಾತಿಗಳ ನಡುವಿನ ಅಂತರ್ ಹಿಂದುಳಿಯುವಿಕೆ ಬ್ಯಾಕ್ವರ್ಡ್, ಈ ಪರಿಶಿಷ್ಟ ಜಾತಿಯಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವ ರೀತಿಯಾಗಿ ಹಿಂದುಳಿದ ಒಂದು ಆದ್ಯತೆ ಮೇರೆಗೆ ಅಂತ ಪ್ರಾತಿನಿಧ್ಯದ ದತ್ತಾಂಶಗಳನ್ನು ಸಂಗ್ರಹಿಸಿ, ಇಲ್ಲಿ ಕೇವಲ ಜಾತಿಗಳ ಜನಸಂಖ್ಯೆ ಅಲ್ಲ, ಅವ್ರು ಯಾವ ರೀತಿಯಿಂದ ಅವರ ಒಂದು ಪರಿಸ್ಥಿತಿ ಇದೆ, ಅವರ ಕಷ್ಟ ಸುಖಗಳೇನು, ಅವ್ರು ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ, ಅನ್ಎಂಪ್ಲಾಯ್ಸ್ ಇದ್ದಾರೆ, ಅವ್ರ ಕುಲಕಸಬು ಏನು, ಅವ್ರು ಮಾಡ್ತಕ್ಕಂಥ ದಿನನಿತ್ಯದ ಉಪಜೀವನವನ್ನು ಯಾವ ರೀತಿಯಾಗಿ ಅವ್ರು ನಿರ್ವಹಿಸ್ತಾ ಇದ್ದಾರೆ ಅಂತ ಒಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ದತ್ತಾಂಶಗಳನ್ನು ಸಂಗ್ರಹಿಸಿ ಆದ್ಯತೆ ಮೇರೆಗೆ ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಹಂಚಿಕೆಗೆ ಆಯಾ ರಾಜ್ಯ ಸರ್ಕಾರಗಳು ಮಾಡಬಹುದೆಂದು ಈ ಮೂಲಕ ಸುಪ್ರೀಂ ಕೋರ್ಟ್ ತೀರ್ಪು ಮಾಡಿತು. ಅದರನ್ವಯ ಈಗ ಕರ್ನಾಟಕ ಸರ್ಕಾರವು ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚಿಸಿ, ಪ್ರಸ್ತುತ ಈ ಆಯೋಗವು ಪರಿಶಿಷ್ಟ ಜಾತಿಯ ಬರ್ತಕ್ಕಂಥ ಎಲ್ಲ 101 ಜಾತಿಗಳ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಿ ಅಧ್ಯಯನವನ್ನು ಕೈಗೊಂಡು, ಜೊತೆಗೆ ರಾಜ್ಯದ 101 ಪರಿಶಿಷ್ಟ ಜಾತಿಗಳ ಅಂತರ ಹಿಂದುಳಿಯುವಿಕೆ ಅಂಕಿಅಂಶಗಳು ಅಂದರೆ ಎಂಪಿರಿಕಲ್ ಡೇಟಾ, ಆ ಎಂಪಿರಿಕಲ್ ಡೇಟಾ ತಗೊಂಡು ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಮನೆ ಮನೆಗೆ ಹೋಗಿ ಜಾತಿ ಸಮೀಕ್ಷೆ ಮಾಡುವಂತೆ ಸರ್ಕಾರ ಆದೇಶ ಮಾಡಿರುವುದರಿಂದ ನಾಳೆ ಮೇ 5 ಸೋಮವಾರದಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಮನೆ ಮನೆಗೆ ಹೋಗಿ ಈಗೇನು ಪ್ರಾರಂಭ ಮಾಡುತ್ತಿದೆ ಸರ್ಕಾರ. ಆದ್ದರಿಂದ ನಮ್ಮ ಪರಮಾಕೋಚ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಪರಮಾಕೋಚ ಸಮಾಜ ಬಂಧುಗಳು ಹಾಗೂ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆ ಇರ್ತಕ್ಕಂಥ ಎಲ್ಲ ಪರಮಾಕೋಚ ಸಮಾಜ ಬಂಧುಗಳು ತಾವು ಜಾತಿಗಳನ್ನು ನಮೂದಿಸುವಾಗ, ಯಾಕಂದ್ರೆ ನಮ್ಮ ರಾಯಚೂರು ತಾಲೂಕಿನಲ್ಲಿ ಮಾತ್ರ ಭಜಂತಿ ಅಂತ ಕರೆದಿಲ್ಲ, ರಾಯಚೂರು ತಾಲೂಕಿನಲ್ಲಿ ಎಲ್ಲರೂ ಕೊರಮ ಕೊರಮರು ಅಂತ ಕರೀತಾರೆ. ಬಟ್ ರಾಯಚೂರು ತಾಲೂಕು ಬಿಟ್ಟು ಮುಂದೆ ಮಾನವಿಕ ಮುಂದಕ್ಕೆ ಹೋದ ಅಕಡೆ ಎಲ್ಲ ಭಜಂತ್ರಿ ಅಂತ ಕರೀತಾರೆ.
ಅದು ಭಜಂತ್ರಿ ಅನ್ನೋದು ಬಾಜೆ ಭಜಂತ್ರಿ ಬಾರಿಸೋದ್ರಿಂದ ಅದು ಆ ಒಂದು ಪದವನ್ನು ಅದು ಕ್ಯಾಸ್ಟ್ ಅಲ್ಲ. ಭಜಂತ್ರಿ ಅಂತಾರ ಕೆಲವು ಕಡೆ ಯಪ್ಪ ನಿಮ್ಮ ಯಾರು ಎರುಗೋಳ ಅನ್ನೋದು ಮಾತಾಡ್ಬಿಟ್ಟು ಎರುಗೋಳ ಅಂತ, ಬಟ್ ಅದು ಆಂಧ್ರದಲ್ಲಿ ಬರ್ತದ, ಕೈ ಕಡೆ ಬಂದು ಮಹಾರಾಷ್ಟ್ರದಲ್ಲಿ ಬರ್ತದ. ಆದ್ದರಿಂದ ನಮ್ಮ ಕರ್ನಾಟಕದಲ್ಲಿ ಸಮಸ್ತ ನಮ್ಮ ಸಮಾಜ ಬಂಧುಗಳಿಂದ ಅವರೆಲ್ಲ ಜಾತಿ ಸಮಸ್ಯೆ ಬಂದಾಗ ಅವ್ರ ಮನೆಯಲ್ಲಿರ್ತಕ್ಕಂಥ ಏನೇನು ಕೇಳ್ತಾರೆ ಸಮಸ್ಯೆ ಬಂದವರು ಅದು ಸರಿಯಾದ ಮಾಹಿತಿ ಕೊಟ್ಟು ಭೂಮಿ ಇದೆಯಾ, ಏನು ನೌಕರಸ್ಥರಿದ್ದೀರಾ, ಮನೆಗೆ ಆರ್ಥಿಕವಾಗಿ ಏನು ಟಿನ್ಶೀಟ್ ಮನೆ ಇದೆಯಾ, ಏನು RCC ಮನೆ ಇದೆಯಾ, ವೆಹಿಕಲ್ ಇದೆಯಾ, ಏನು ಅವ್ರಿಗೆ ಕೇಳ್ತಾರೆ ಆ ಕ್ವಶನ್ಗಳು ಬಹಳಷ್ಟಿದೆ. ಅವ್ರು ನಿನ್ನೆ ಒಂದು ಕೋಚಿಂಗ್ ಕೊಟ್ಟರು ಸರ್ಕಾರ ಆ ಒಂದು ಪ್ರಕಲ್ಪ ಜಾತಿ ಸಮಸ್ಯೆ ಪ್ರಕಲ್ಪ ಅಂದ್ರೆ ಹೊರಮ ಇದ್ದರೆ ಹೊರಮ ಬಳಸ್ಬೇಕು, ಪರಿಚಯ ಇದ್ದರೆ ಪರಿಚಯ ಬಳಸ್ಬೇಕು. ಯಾಕಂದ್ರೆ ನಮ್ಮಲ್ಲಿ 2 ಜಾತಿಗಳಿದ್ದಾವೆ, ಒಂದೇ 2 ಜಾತಿಗಳಿದ್ದಾವೆ. ಗೆಜೆಟ್ ಸರ್ಕಾರದ ಒಂದು ಆದೇಶದಲ್ಲಿ 2 ಜಾತಿಗಳಿವೆ, ಹೊರಮ ಪರಿಚಯ ಇದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಬಸವರಾಜ್ ಭಜಂತ್ರಿ, ನರಸಿಂಹಲು ಕಮಲಾಪುರ್, ಆಂಜನೇಯ ಬಾಯ್ದೊಡ್ಡಿ, ನರಸಿಂಹಲು ಬ್ರೂಸ್ಲಿ, ಮಹಾದೇವ ನರಸಿಂಹಲು, ಬಜಾರಪ್ಪ ಇದ್ದರು. ಮಹರ್ಷಿ ಬಲಿರೇತ ಜಯಂತಿಯನ್ನು ಮೇ 4ರಂದು ಜಿಲ್ಲಾ ಉಪಹಾರ ಸಮಾಜ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯೋಗದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಎಂದು ಸಮಾಜ ಮುಖಂಡ ಚಂದ್ರಶೇಖರ್ ಮಾಡಿಗಿರಿ ಹೇಳಿದರು. ಮಹರ್ಷಿ ಭಗೀರಥ ಜಯಂತಿಯನ್ನು ಮೇ 4ರಂದು ಜಿಲ್ಲಾ ಉಪ್ಪಾರ ಸಮಾಜ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳ ಸಹಯೋಗದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಎಂದು ಸಮಾಜದ ಮುಖಂಡ ಚಂದ್ರಶೇಖರ್ ಮಾಡಗಿರಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 4 ವರ್ಷಗಳಿಂದ ಕೊರೋನಾ ಹಾಗೂ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲು ಸಾಧ್ಯವಾಗಿರಲಿಲ್ಲ. ಈ ಬಾರಿ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ. ಮೇ 4ರಂದು ನಗರದ ಉಪ್ಪರವಾಡಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದಿಂದ ಭಾವಚಿತ್ರದ ಮೆರವಣಿಗೆ ನಗರದ ವಿವಿಧ ರಸ್ತೆಗಳ ಮೂಲಕ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರಕ್ಕೆ ಆಗಮಿಸುತ್ತದೆ. ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಜಯಂತಿ ಕಾರ್ಯಕ್ರಮದಲ್ಲಿ 2024-25ನೇ ಸಾಲಿನಲ್ಲಿ PUCಯಲ್ಲಿ ಶೇಕಡಾ 80 ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ಉಪ್ಪಾರ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಪ್ರಸ್ತುತ ರಾಜ್ಯದಲ್ಲಿ ಜಾತಿಯಲ್ಲಿ ಮುನ್ನಡೆಯಿದ್ದು ಎಲ್ಲ ಸಮಾಜದವರು ಸಮಗ್ರ ಮಾಹಿತಿಗಳನ್ನು ಬಹಳ ಅದ್ದೂರಿಯಾಗಿ ಆಚರಿಸುತ್ತಿದ್ದು ಅವರ ಜಾತಿಯ ಜನಸಂಖ್ಯೆಗಳನ್ನು ಪ್ರದರ್ಶಿಸುತ್ತಾರೆ. ಒಂದು ವೇಳೆ ನಾವು ಸಮಾಜದ ಬಲವನ್ನು ತೋರಿಸಿದ್ದೀರಿ, ನಮ್ಮ ಸಮಾಜಕ್ಕೆ ರಾಜಕೀಯದಲ್ಲಾಗಲಿ ಹಾಗೂ ಸಮಾಜದ ಯಾವುದೇ ಕ್ಷೇತ್ರಗಳಲ್ಲಾಗಲಿ ನಮಗೆ ಮನ್ನಣೆ ನೀಡುವುದಿಲ್ಲ. ಇದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ತುಂಬ ತೊಂದರೆ ಆಗಿದೆ. ಪ್ರಯುಕ್ತ ಈ ಸಲದ ಭಗೀರಥ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವುದು ಅವಶ್ಯವಾಗಿದೆ. ಆದ್ದರಿಂದ ನಗರದ ಗ್ರಾಮೀಣ ಪ್ರದೇಶದ ಉಪವಾಸ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಹರ್ಷಿ ಭಗೀರಥ ಜಯಂತಿಯಲ್ಲಿ ನಮ್ಮ ಸಮಾಜದ ಬಲವನ್ನು ತೋರಿಸುವುದು ಅವಶ್ಯಕವಾಗಿದೆ. ಅದರಂತೆ ಜಯಂತಿಯಂದು ಮಹರ್ಷಿ ಭಗೀರಥ ಪ್ರವಾಸದ ಮೆರವಣಿಗೆ ದಿನಾಂಕ 4/5/2025 ಬೆಳಗ್ಗೆ 9 ಗಂಟೆಗೆ ರಾಯಚೂರು ನಗರದ ಬೇಸರಾವಪೇಟೆಯ ಉಪ್ಪಾರವಾಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಕುಂಭಮೆರವಣಿಗೆ ಹಾಗೂ ವಿವಿಧ ಕಲಾತಂತ್ರಗಳೊಂದಿಗೆ ಮೆರವಣಿಗೆ ಪ್ರಾರಂಭವಾಗುವುದು. ಈ ಸಮಾರಂಭದಲ್ಲಿ ಸಂಸದರು ಹಾಗೂ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಇನ್ನುಳಿದ ಎಲ್ಲ ಸಮಾಜದ ಗಣ್ಯರು ಭಾಗವಹಿಸುತ್ತಾರೆ. ಪ್ರಯುಕ್ತ ನಗರದ ಗ್ರಾಮೀಣ ಉತ್ಪಾದಕರು ಮೆರವಣಿಗೆಯಲ್ಲಿ ಭಾಗವಹಿಸಿ ಅತಿ ವಿಜೃಂಭಣೆಯ ಜಯಂತಿಯನ್ನು ಆಚರಿಸುವ ನಮ್ಮ ಸಮಾಜದ ಮುಖವನ್ನು ತೋರಿಸುವ ತಪ್ಪದೆ ಎಲ್ಲರೂ ಭಾಗವಹಿಸುವಂತೆ ಜಿಲ್ಲಾ ಉಪ್ಪಾರ ಸಮಾಜ ಸೇವಾ ಸಂಘ. ಈ ಸಂದರ್ಭದಲ್ಲಿ ಉಪ್ಪಾರ ಸಮಾಜದ ಜಿಲ್ಲಾಧ್ಯಕ್ಷ ಪಾಗುಂಟಪ್ಪ ಮಿರ್ಜಾಪುರ್, ದೇವೇಂದ್ರಪ್ಪ ಉಪ್ಪಾರ, ವೆಂಕೋಬಾ, ಸುರೇಖಾ, GR ಪ್ರವೀಣ್ ಕುಮಾರ್, M ವೆಂಕಟೇಶ್, ಜೂಕೂರು ಶ್ರೀನಿವಾಸ್ ಇನ್ನಿತರರಿದ್ದರು. ಮಂಗಳೂರಿನಲ್ಲಿ ಸುಹಾಸ್ ಎಂಬ ಹಿಂದೂ ಯುವಕನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿರುವುದು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಗರದ BR ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಎಂಬ ಹಿಂದೂ ಯುವಕನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿರುವುದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯಿಂದ ನಗರದ BR ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಜಿಲ್ಲಾ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ವೀರನ್ಗೌಡ ಲೆಕ್ಕಿಹಾಳ ಮಾತನಾಡಿ, ರಾಜ್ಯ ಸರ್ಕಾರದಿಂದ ಜನರನ್ನು ರಕ್ಷಣೆ ಮಾಡಲಾಗುತ್ತಿಲ್ಲ. ಇಂದು ಹಾದಿ ಬೀದಿಗಳಲ್ಲಿ ಹಿಂದೂಗಳನ್ನು ಕೊಲೆ ಮಾಡಲಾಗುತ್ತಿದ್ದು ಇದು ಖಂಡನೀಯವಾಗಿದೆ ಎಂದರು. ಹಿಂದೂ ಕಾರ್ಯಕರ್ತರನ್ನು ಜಿಹಾದಿಗಳು ಹತ್ಯೆ ಮಾಡುತ್ತಿದ್ದರೂ ಅದನ್ನು ಕಂಡು ಕಾಣದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕುಳಿತಿರುವುದು ನಮ್ಮ ದುರಾದೃಷ್ಟಕರವಾಗಿದೆ. ಕಾಂಗ್ರೆಸ್ ರಾಜ್ಯ ಸರ್ಕಾರ ಭ್ರಷ್ಟ ಹಾಗೂ ಅಲ್ಪಸಂಖ್ಯಾತರ ತುಷ್ಟೀಕರಣದ ಸರ್ಕಾರವಾಗಿದೆ. ರಾಜ್ಯದ ಹಿಂದೂಗಳು ಅತಿ ಶೀಘ್ರದಲ್ಲಿ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯಲಿದ್ದಾರೆ ಎಂದು ಹೇಳಿದರು. ಇಂದು ಹಿಂದೂ ಸಮಾಜ ಅತ್ಯಂತ ಜಾಗೃತವಾಗಿದ್ದು, ಒಂದು ವೇಳೆ ಇಡೀ ಹಿಂದೂ ಸಮಾಜ ಎದ್ದು ಕೂತರೆ ಸಿದ್ದರಾಮಯ್ಯ ಸರ್ಕಾರ ನಡೆಸಲು ಸಾಧ್ಯವಿಲ್ಲ. ಹಿಂದೂಗಳ ಮೇಲಿನ ಹಲ್ಲೆಗಳು, ಹತ್ಯೆಗಳು
ಇದೇ ರೀತಿ ಮುಂದುವರೆದರೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಉಳಿಗಾಲವಿಲ್ಲದಂತಾಗುತ್ತದೆ ಎಂದು ಎಚ್ಚರಿಸಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಎಂಬ ಹಿಂದೂ ಕಾರ್ಯಕರ್ತನನ್ನು ಜಿಹಾದಿಗಳು ನಡು ರಸ್ತೆಯಲ್ಲಿ ಕೊಲೆ ಮಾಡಿದ್ದು ಅಲ್ಪಸಂಖ್ಯಾತರ ತುಷ್ಟೀಕರಣದಲ್ಲಿ ಇರುವ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಯಚೂರು ಜಿಲ್ಲೆ ಒಳಗೆ ನಿನ್ನೆ ನಡೆದಿರತಕ್ಕಂಥ ಕಗ್ಗೊಲೆದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ವಿ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಅಂತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತರನ್ನು ನಡಿ ರೋಡಿನಲ್ಲಿ ಹಾಕಿ ಕೊಲೆ ಮಾಡ್ತಕ್ಕಂಥ ಈ ಜಿಹಾದಿಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಸರ್ಕಾರ ಈ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ ಹಿಂದೂಗಳ ವಿರೋಧ ಮಾಡ್ತಾ ಇವತ್ತು ನಡೆದಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತಕ್ಕಂಥ ಭಾವನೆ ಇವತ್ತು ಇಡೀ ಜನಾಂಗದೊಳಗೆ ಬಂದುಬಿಟ್ಟಿದೆ. ಇನ್ನು ಭಾಳ ದಿವಸ ಇದು ನಡೆದಿಲ್ಲ ಅಂತಕ್ಕಂಥ ಭಾವನೆ. ನಿಮಗೆ ಧಿಕ್ಕಾರ, ನಿಮ್ಮ ಸರ್ಕಾರಕ್ಕೂ ಧಿಕ್ಕಾರ. ಈ ಹಿಂದೂ ವಿರೋಧ ನೀತಿಯನ್ನು ನೀವು ಕಡೆಗಣಿಸಿ, ಹಿಂದೂ ವಿರೋಧ ನೀತಿಯನ್ನು ಕಡೆಗಣಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಡಳಿತ ಕೊಡಿಸುವಂತೆ ಭಾರತೀಯ ಜನತಾ ಪಾರ್ಟಿ ರಾಯಚೂರು ಜಿಲ್ಲೆ ವತಿಯಿಂದ ನಿನ್ನೆ ನಡೆದಂಥ ಒಂದು ಕೊಲೆ ವಿಚಾರವಾಗಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಇವತ್ತು ಈ ರಾಜ್ಯದಲ್ಲಿ ಏನು ಜಿಹಾದ್ ಸರ್ಕಾರ, ಏನು ಕಾಂಗ್ರೆಸ್ ಸರ್ಕಾರ ಇದೆ, ಇದು ನಮ್ಮ ಹಿಂದೂಗಳಿಗೆ ಕಿಂಚಿತ್ತೂ ರಕ್ಷಣೆ ಇಲ್ಲದಂಥ ಸರ್ಕಾರ ಆಗಿದೆ. ಇವತ್ತ ನಡು ರಸ್ತೆಯಲ್ಲಿ ಆದಿ ಬೀದಿಗಳಲ್ಲಿ ಇವತ್ತು ಮುಸಲ್ಮಾನರು ಇವತ್ತು ನಮ್ಮ ಹಿಂದೂಗಳನ್ನು ಕೊಲೆ ಮಾಡ್ತಾ ಇದ್ದರೆ ಅದನ್ನು ನೋಡಿಕೊಂಡು ಈ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿರೋದು ನಮ್ಮೆಲ್ಲರ ದುರಾದೃಷ್ಟ. ಇಂಥ ಭ್ರಷ್ಟ ಸರ್ಕಾರ, ಇಂಥ ಅಲ್ಪಸಂಖ್ಯಾತರ ತುಷ್ಟೀಕರಣದ ಸರ್ಕಾರವನ್ನು ಈ ರಾಜ್ಯದ ಹಿಂದೂಗಳು ಅತಿ ಶೀಘ್ರವಾಗಿ ಇದನ್ನು ಕಿತ್ತೊಗಿತಾರೆ ಅಂತೇಳಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ಇಡೀ ಹಿಂದೂ ಸಮಾಜ ಇವತ್ತೇನಾದರೂ ಎದ್ದು ಕುಂತ್ರೆ ಈ ರಾಜ್ಯದಲ್ಲಿ ಈ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದನ್ನ ಈ ಸಿದ್ದರಾಮಯ್ಯನವ್ರಿಗೆ ಸಾಧ್ಯನೇ ಇಲ್ಲ. ಇವತ್ತು ಹಿಂದೂ ಸಮಾಜ ಜಾಗೃತವಾಗಿದೆ. ಹಿಂದೂ ಸಮಾಜ ಏನಾದರೂ ಎದ್ದು ಕುಂತ್ರೆ ನೀನು ಒಂದು ದಿನನೂ ಕೂಡ ಇವತ್ತು ಸರ್ಕಾರವನ್ನು ನಡೆಸಲಿಕ್ಕೆ ಈ ರಾಜ್ಯದಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದೇ ರೀತಿ ನೀವು ಮುಂದುವರಿಸಿದರೆ ನಿಮಗೆ ಉಳಿಗಾಲ ಇಲ್ಲ ಈ ರಾಜ್ಯದಲ್ಲಿ. ಇವತ್ತು ಬರೀ ಮುಸಲ್ಮಾನರ ತುಷ್ಟೀಕರಣದ ನೆಪದಲ್ಲಿ ಇವತ್ತು ಹಿಂದೂಗಳ ಕಗ್ಗೊಲೆ. ಹಿಂದೆ ನೀವು ಮುಖ್ಯಮಂತ್ರಿಗಳಿದ್ದಾಗೂ ಕೂಡ ಬರೀ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕೊಲೆ ಮಾಡೋದು, ಹಿಂದೂ ಮುಖಂಡರುಗಳನ್ನು ಕೊಲೆ ಮಾಡೋದು, ಅವ್ರನ್ನ ಟಾರ್ಗೆಟ್ ಮಾಡೋದಾಗಿತ್ತು. ಈ ಸರ್ಕಾರ ಬಂದಾಗ ಕೂಡ ನಿಮ್ಮ ಹಳೆಯ ಚಾಳಿಯನ್ನು ಮುಂದುವರಿಸಿದ್ದೀರಿ. ಅದಕ್ಕಾಗಿ ನಾವು ಹಿಂದೂ ಸಮಾಜ ಇದನ್ನು ಯಾವತ್ತೂ ನಿಮ್ಮನ್ನು ಕ್ಷಮಿಸೋದಿಲ್ಲ. ಭಾರತೀಯ ಜನತಾ ಪಕ್ಷ ಇದನ್ನು ಈ ಸಂದರ್ಭದಲ್ಲಿ ಪ್ರಮುಖರಾದ ತ್ರಿವಿಕ್ರಮ್ ಜೋಶಿ, ಕಡಗೋಳು ಆಂಜನೇಯ, ಗಿರೀಶ್ ಕನಕವೀಡು, ವಿಜಯಕುಮಾರ್ ಸಜ್ಜನ್, ಕೊಟ್ರೇಶಪ್ಪ ಕೋರಿ, ಹನುಮೇಶ್, ಡಾಕ್ಟರ್ ನಾಗರಾಜ್ ಬಾಲ್ಕಿ, ರಾಮಚಂದ್ರ ಕಡಗೋಳು, ವಿಜಯಕುಮಾರ್ ಸಜ್ಜನ್, ಯು ನರ್ಸರೆಡ್ಡಿ, ವಿಜಯರಾಜೇಶ್ವರಿ ಗೋಪಿಶೆಟ್ಟಿ, ಜಂಬಣ್ಣ ಮಂದಕಲ್, ರೂಪಾ ಶ್ರೀನಿವಾಸ್ ನಾಯಕ್, ಪಕ್ಷದ ಕಾರ್ಯಕರ್ತರು, ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಕ್ರಮ ತಾಣವಾಗಿರುವ ನಿರ್ಮಿತ ಕೇಂದ್ರದಲ್ಲಿ ಮತ್ತೊಂದು ಅಕ್ರಮ ಬಯಲಾಗಿದ್ದು, ಇಬ್ಬರು ಕಿರಿಯ ಅಭಿಯಂತರರು ಅನುದಾನ ದುರ್ಬಳಕೆ ಆರೋಪ ಮಾಡಿಕೊಂಡಿದ್ದು ವಂಚನೆಯಲ್ಲಿ ದೂರು ದಾಖಲಾಗಿದೆ. ಅಕ್ರಮಗಳ ತಾಣವಾಗಿರುವ ನಿರ್ಮಿತಿ ಕೇಂದ್ರದಲ್ಲಿ ಮತ್ತೊಂದು ಅಕ್ರಮ ಬಯಲಾಗಿದ್ದು, ಇಬ್ಬರು ಕಿರಿಯ ಅಭಿಯಂತರರು ಅನುದಾನ ದುರ್ಬಳಕೆ ಆರೋಪ ಮಾಡಿಕೊಂಡಿದ್ದು ವಂಚನೆ ದೂರು ದಾಖಲಿಸಲಾಗಿದೆ. ಸರ್ಕಾರ ಅಧೀನ ಸಂಸ್ಥೆಯಾಗಿರುವ ನಿರ್ಮಿತಿ ಕೇಂದ್ರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುತ್ತದೆ. ನಿರ್ಮಿತಿ ಕೇಂದ್ರ ಬೈಲ್ ನಿಯಮಗಳನ್ನು ಉಲ್ಲಂಘಿಸಿ ಅಭಿಯಂತರರು ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ನಿರ್ಮಿತಿ ಕೇಂದ್ರದಲ್ಲಿ ಕಿರಿಯ ಅಭಿಯಂತರರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸುರೇಶ್ ರೆಡ್ಡಿ ಎಂಬುವರು 2014 ಜುಲೈ 7ರಿಂದ 2015 ಡಿಸೆಂಬರ್ 14ರವರೆಗೆ ಅವಧಿಯಲ್ಲಿ ಖರ್ಚು ವೆಚ್ಚಗಳ ಸರಿಯಾದ ದಾಖಲೆ ನಿರ್ವಹಿಸದೆ 77,57,141 ರೂಪಾಯಿ ಅನುದಾನದಲ್ಲಿ 62,63,474 ರೂಪಾಯಿಗಳನ್ನು ಕೂಲಿ ಕಾರ್ಮಿಕರಿಗೆ ಕೂಲಿ ಹಣ ಪಾವತಿಸಿರುವ ಕುರಿತು ಯಾವುದೇ ದಾಖಲೆ ನೀಡದೆ ಮೂಲ ಕಡತಗಳಲ್ಲಿಯೂ ನಮೂದಿಸದೆ ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಯಮನಪ್ಪ ಎಂಬುವರಿಗೆ 4,98,901 ರೂಪಾಯಿ, ಬಸವರಾಜ್ ಎಂಬುವವರಿಗೆ 37,23,651 ರೂಪಾಯಿ, ವಾಲಿ ಭಾಷಾ ಎಂಬುವವರಿಗೆ 2,61,598 ರೂಪಾಯಿ, ಆಂಜನೇಯ ಎಂಬುವರಿಗೆ 1,40,432 ರೂಪಾಯಿ, ಈರಣ್ಣ ಎಂಬುವವರಿಗೆ 16,38,892 ರೂಪಾಯಿ ಸೇರಿ 62,63,474 ರೂಪಾಯಿಗಳನ್ನು ದಾಖಲೆಗಳು ಇಲ್ಲದೆ ವಂಚಿಸುವ ಉದ್ದೇಶದಿಂದ ಕೂಲಿ ಕಾರ್ಮಿಕರಿಗೆ ವಂಚಿಸಿ ಅನಾಮಧೇಯ ವ್ಯಕ್ತಿಗಳ ಖಾತೆಗೆ ಹಣ ಹಾಕಿ ಮೋಸ ಮಾಡಿದ್ದಾರೆ. ಸರ್ಕಾರಕ್ಕೆ ಮೋಸ ಮಾಡಿರುವ ಸುರೇಶ್ ರೆಡ್ಡಿ ವಿರುದ್ಧ 406, 409, 420 ಐಪಿಸಿ ಅನ್ವಯ ನೇತಾಜಿ ನಗರ ಠಾಣೆಯಲ್ಲಿ ನಿರ್ಮಿತಿ ಕೇಂದ್ರ ಇಂಜಿನಿಯರ್ ರಮೀಜ್ ಮಹಿನುದ್ದೀನ್ ದೂರು ನೀಡಿದ್ದಾರೆ.
ಮತ್ತೊಂದು ಪ್ರಕರಣದಲ್ಲಿ ಕಿರಿಯ ಅಭಿಯಂತರರಾಗಿದ್ದ ಮೆಹಬೂಬ್ ಮುಲ್ಲಾ ಎಂಬುವರು 2023-24 ಮತ್ತು 2024-25ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ತರಬೇತಿ ಕೇಂದ್ರ ನಿರ್ಮಾಣ ಕಾಮಗಾರಿಗೆ ಅಂದಾಜು ಪತ್ರಿಕೆಗಿಂತ 4,20,392 ರೂಪಾಯಿ ಹಣವನ್ನು ಹೆಚ್ಚಿಗೆ ಪಾವತಿಸಿಕೊಂಡು ವಂಚಿಸಿದ್ದಾರೆ. 2023 ಮೇ 24ರಿಂದ 2024 ನವೆಂಬರ್ 19 ಅವಧಿಯೊಳಗೆ ಕಾಮಗಾರಿಗೆ ನಿಗದಿಪಡಿಸಿದ ಅನುದಾನದಲ್ಲಿ ಹೆಚ್ಚುವರಿ ಕೆಲಸ ನಿರ್ವಹಿಸುವುದಾಗಿ 11,38,795 ರೂಪಾಯಿ ಅನುದಾನವನ್ನು ಮುಂಗಡವಾಗಿ ನಿರ್ಮಿತಿ ಕೇಂದ್ರ ತರಬೇತಿ ಕಟ್ಟಡ ಕಾಮಗಾರಿ ಹೆಸರಿನಲ್ಲಿ ಖಾತೆಯಿಂದ ಪಡೆದುಕೊಂಡಿದ್ದಾರೆ. ಲೆಕ್ಕಪತ್ರ ವಿಭಾಗದ ಅನುಮೋದನೆ ಪಡೆಯದೆ ಲಭ್ಯವಿರುವ 7,18,403 ರೂಪಾಯಿ ಅನುದಾನ ಬದಲಾಗಿ 11,38,795 ರೂಪಾಯಿಗಳನ್ನು ಪಡೆದುಕೊಂಡಿರುವುದು ದಾಖಲೆಗಳಿಂದ ಬಹಿರಂಗವಾಗಿದೆ. ಮುಂಗಡವಾಗಿ ಪಡೆದ ಹಣವನ್ನು 2023 ಮೇ 24ರಂದು ಜಮಾ ಮಾಡಿಕೊಂಡಿದ್ದು, ಮೇ 31ರಂದು 2 ಲಕ್ಷ ರೂಪಾಯಿ, 2023 ಜೂನ್ 1ರಂದು 3 ಲಕ್ಷ ರೂಪಾಯಿ, ಜೂನ್ 5ರಂದು 5 ಲಕ್ಷ ರೂಪಾಯಿ, ಜೂನ್ 8ರಂದು 1,38,795 ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದಾರೆ. ಪ್ರಕರಣ ಕುರಿತಂತೆ ಜಿಲ್ಲಾ ಪಂಚಾಯಿತಿ ಲೆಕ್ಕ ಪರಿಶೋಧನೆಯಿಂದ ಹಣ ದುರ್ಬಳಕೆ ಮಾಡಿಕೊಂಡಿರುವುದು ಬಹಿರಂಗವಾಗಿರುವ ಹಿನ್ನೆಲೆಯಲ್ಲಿ ನಿರ್ಮಿತಿ ಕೇಂದ್ರಕ್ಕೆ 4,20,392 ರೂಪಾಯಿ ವಂಚನೆ ಮಾಡಿರುವ ಮೆಹಬೂಬ್ ಮುಲ್ಲಾ ವಿರುದ್ಧ ನೇತಾಜಿ ನಗರ ಠಾಣೆಯಲ್ಲಿ 316(2), 316(5), 318(4) BNS ಕಾಯ್ದೆಯಡಿ ಕೇಸ್ ದಾಖಲಾಗಿದೆ. ನಿರ್ಮಿತಿ ಕೇಂದ್ರದ ಹೆಸರಿನಲ್ಲಿ ಜಿಲ್ಲೆಯ ಬಹುತೇಕ ಶಾಸಕರುಗಳು, ಸಚಿವರುಗಳು ವಿವಿಧ ಕಾಮಗಾರಿಗಳನ್ನು ವಹಿಸಿಕೊಳ್ಳಲಾಗುತ್ತಿದ್ದು, ಹಣ ದುರ್ಬಳಕೆ ಪ್ರಕರಣಗಳು ಹೆಚ್ಚಳವಾಗುತ್ತಿರುವ ಆತಂಕಕ್ಕೆ ಕಾರಣವಾಗಿದೆ. ನಿರ್ಮಿತಿ ಕೇಂದ್ರದಲ್ಲಿ ಕಾಮಗಾರಿ ಗುಣಮಟ್ಟ ಮೇಲುಸ್ತುವಾರಿ ಇಲ್ಲದೆ ಇರುವುದರಿಂದ ಸಿಬ್ಬಂದಿಗಳಿಗೆ ಅನುದಾನ ದುರ್ಬಳಕೆ ಮಾಡಿಕೊಳ್ಳಲು ಅನುಕೂಲವಾಗುವಂತಾಗಿದೆ. ಆದರೆ ನಿರ್ಮಿತಿ ಕೇಂದ್ರ ಆಡಳಿತ ನಿರ್ವಹಣೆಗಾಗಿಯೇ ಗಣೇಶ್ ಸಾಕ್ರೆ ಎಂಬುವರು ಈ ಹಿಂದೆ ನೇಮಿಸಲಾಗಿತ್ತು. ಆದರೂ ಅನುದಾನ ದುರ್ಬಳಕೆಯಾದರೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಅನುಮಾನಕ್ಕೆ ಕಾರಣವಾಗಿದೆ. ಗಣೇಶ್ ಸಾಕ್ರೆಯನ್ನು ಈಗಾಗಲೇ ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗಿದೆ. ಇಷ್ಟೊಂದು ದೊಡ್ಡ ಮೊತ್ತದ ಅನುದಾನ ದುರ್ಬಳಕೆಯಾದರೂ ಬೆಳಕಿಗೆ ಬಾರದೆ ಹೋಗಿದೆ. ತಡವಾಗಿಯಾದರೂ ಇಬ್ಬರು ಕಿರಿಯ ಅಭಿಯಂತರರ ವಿರುದ್ಧ ವಂಚನೆ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವುದು ಬಾಕಿ ಉಳಿದಿದೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಐತಿಹಾಸಿಕ ನಿರ್ಧಾರ ಎನ್. ಶಂಕರಪ್ಪ. ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಕಲಂ 61ರಲ್ಲಿ ಮಾದಿಗ ಎಂದು ನಮೂದಿಸಿ ನರಸಪ್ಪ ದಂಡಾರ. ಪರಿಶಿಷ್ಟ ಜಾತಿಗಳ ಗಣತಿ ಕೊರಮ ಕೊರಚ ಎಂದು ಬರೆಯಿಸಲು ಹುಲಿಗೆಪ್ಪ ಮಾಣಿಕ್ ಮನವಿ. ಮೇ 4ರಂದು ಶ್ರೀ ಮಹರ್ಷಿ ಭಗೀರಥ ಜಯಂತಿ ಭಾವಚಿತ್ರದ ಮೆರವಣಿಗೆ ಚಂದ್ರಶೇಖರ್ ಮಾಡ್ಗಿರಿ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ. ಮತ್ತು ನಿರ್ಮಿತಿ ಕೇಂದ್ರದಲ್ಲಿ ಮತ್ತೆ ಲಕ್ಷ ವಂಚನೆ, ಇಬ್ಬರು ಕಿರಿಯ ಅಭಿಯಂತರರ ವಿರುದ್ಧ ವಂಚನೆ ಪ್ರಕರಣ ದಾಖಲು. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ SAK ಕನ್ವೆನ್ಷನ್ ಹಾಲ್. Book now, flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IB Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.